ಧರ್ಮಸ್ಥಳ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸಾಕ್ಷಿ ಅಂತ ಬಂದಂತಹ ವ್ಯಕ್ತಿಯೇ ಆರೋಪಿಯಾಗಿ ಎಸ್ಐಟಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಇದೊಂದು ಷಡ್ಯಂತ್ರ ಪಿತೂರಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೇ ವಿಚಾರವನ್ನು ಖಂಡಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಾದಿಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಸಮಾವೇಶವನ್ನು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಆಯೋಜಿಸಲಾಗಿದೆ. ಬೆಂಗಳೂರಿನ ಧರ್ಮಸ್ಥಳದ ಭಕ್ತರು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿನ ಊರುಗಳಿನ ಭಕ್ತರು ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕ ಯಾರ್ಯಾರು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೋ, ಕುತಂತ್ರದ ಕೆಲಸವನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ತಕ್ಕ ಶಾಸ್ತಿ ಆಗಬೇಕು ಕಾನೂನಿನ ಪ್ರಕಾರ ಅಂಥೇಳಿ ಆಗ್ರಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸತತ 13 ವರ್ಷದಿಂದ ಧರ್ಮಸ್ಥಳ, ನಮ್ಮ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯ ಬಗ್ಗೆ ಒಂದು ವಿರೋಧಿ ಪಡೆ 13 ವರ್ಷದಿಂದ ಸತತ ಗಾಜಿನ ಕೋಟೆಯನ್ನು ಕಟ್ಟಿ ಅದನ್ನು ಹುಡಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಈ ಸಲ ನಿಜವಾಗಿ ಶಿವ ತಾಂಡವ ಆಡಿದ್ದಾನೆ ಈಗ ಒಂದು ವಾರದಿಂದ. ಈ ನಿಟ್ಟಿನಲ್ಲಿ ಕರ್ನಾಟಕಾದ್ಯಂತ ಎಲ್ಲ ನಮ್ಮ ಧರ್ಮಾಭಿಮಾನಿಗಳು ಏನಿದ್ದಾರೆ ಅವರು ಕರ್ನಾಟಕಾದ್ಯಂತ ಎಲ್ಲ ಊರುಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶವನ್ನು ಮಾಡ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಾ. ನಮ್ಮ ಹಿಂದೂ ದೇವಸ್ಥಾನದ ಮೇಲೆ ಟಾರ್ಗೆಟ್ ನಡೀತಾ ಇದೆ. ಫ್ರೀಡಂ ಪಾರ್ಕಿನಲ್ಲಿ ನಾವು ವ್ಯವಸ್ಥಿತವಾಗಿ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಹಕ್ಕೊತ್ತಾಯ, ಇದು ಯಾವುದು ಪ್ರೊಟೆಸ್ಟ್ ಅಲ್ಲ, ಏನೂ ಅಲ್ಲ. ಜನಗಳಿಗೆ ಈಗಾಗಲೇ ತಿಳಿದು ಬಂದಿದೆ ಇದೆಲ್ಲ ಸುಳ್ಳಿನ ಕತೆ, ಮತ್ತು ಇದು ಭಾಳ ಹುನ್ನಾರಗಳು ಮಾಡಿದ್ದಾರೆ. ಯಾರ್ಯಾರು ಇದರಿಂದಿದ್ದಾರೆ ಅನ್ನೋದು ನಮಗೆ ಬೇಕಾಗಿದೆ. ಈಗ ಹೆಂಗೋ ಎಲ್ಲ ಕ್ಲಿಯರ್ ಆಯ್ತಲ್ಲ, ಸುಮ್ಮನಾಗಿ ಅಂತ ಹೇಳಿದ್ರೆ ಇದು ಇನ್ನೊಂದು ಕಡೆ ನಡೆಯುತ್ತೆ. ತುಂಬ ಕಡೆ ಶ್ರದ್ಧಾ ಕೇಂದ್ರಗಳಿಗೆ ಅಟ್ಯಾಕ್ ಆಗಿರೋದು ಕಂಡು ಬರ್ತಾ ಇದೆ.